ಮಾದರಿ ಸಿಸ್ಟಮಲ್ಲಿ ಎಫಿಷಿಯನ್ಸಿನೂ ಜಾಸ್ತಿ, ಜೊತೆಗೆ ಅದರ ಖರ್ಚು ಸಹ ಕಡಿಮೆ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಒಂದು ಸಿಸ್ಟಮ್ ಐತೆ. ಇದನ್ನು ನಾವು ಸಬ್ಸಿಡಿಲಿ ಹಾಕ್ಸ್ಕೊಂಡಿದ್ದೀವಿ. ಒಂದು ತಿಂಗಳಿಗೆ 6 ಸಿಲಿಂಡ್ರಷ್ಟು ಗ್ಯಾಸ್ ಬರ್ತಕ್ಕಂಥ ಒಂದು ಸಿಸ್ಟಮು. ನಮ್ಸು 8ಗೆಲ್ಲ ಏನೊಂದು 12,000 ರೂಪಾಯಿ ಒಳಗಾಗುತ್ತೆ. ನೀವು ಅಷ್ಟನ್ನು ಇನ್ವೆಸ್ಟ್ ಮಾಡಿದ್ರೆ ಸಾಕು. ಒಂದು ವರ್ಷದ ಗ್ಯಾಸ್ ದುಡ್ಡಲ್ಲಿ ನಿಮಗೆ ಸಂಪೂರ್ಣವಾಗಿ ಲೈಫ್ ಟೈಮ್ ಗ್ಯಾಸನ್ನು ಪಡೀಲಿಕ್ಕೆ ಅವಕಾಶ ಐತೆ. ಇನ್ನು ಔಟ್ಪುಟ್ ಆಗಿ ಸ್ಲರಿ ಬರುತ್ತೆ ಫಿಲ್ಟರ್ ಆಗಲಿಕ್ಕೆ. ಈಗ ಬಂದಿದ್ದ ಗ್ಯಾಸು ಈ ಜಾಗದಲ್ಲಿ ಫಿಲ್ಟರ್ ಆಗಿ ನೆಕ್ಸ್ಟ್ ನಮಗೆ ಔಟ್ಪುಟ್ಟು ಗ್ಯಾಸು ಇದರಲ್ಲಿ ಬರುತ್ತೆ. ಇದ್ರ ಕಂಪ್ನಿಯವರೇ ಕೊಟ್ಟಿರೋದು. ಅಂದರೆ ಏನು ನಾವು 10ರಿಂದ 12,000 ಕಟ್ತೀವಿ, ಅದರೊಳಗೆ ಇನ್ಕ್ಲೂಡ್ ಆಗಿ ನಮಗೆ ಈ ಗ್ಯಾಸ್ ಸ್ಟವ್ ಸಹ ಬರ್ತದೆ. ಕೊಟ್ಟಿದ್ದೀನಿ, ಜಾಸ್ತಿ ಮಾಡ್ತೀನಿ ನೋಡಿ. ಈ ಸಿಮೆಂಟ್ ಕಟ್ಟಡ ಇತ್ತು, ಈಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ? ಇದು ಕಾಸ್ಟ್ ಕಮ್ಮಿ ಆಗುತ್ತೆ ಸರ್, ಈಸಿ ಇನ್ಸ್ಟಾಲೇಷನ್. ಇನ್ನು ಮೇಂಟೆನೆನ್ಸ್ ಈಸಿ 20 ಸರ್. ಇದಕ್ಕಿಂತ ಸಿಸ್ಟಮ್ 16 ಇದೆ, ಮತ್ತೆ ಸಿಸ್ಟಮ್ 12 ಇದೆ, ಸಿಸ್ಟಮ್ 8 ಇದೆ, ಸಿಸ್ಟಮ್ 6 ಇದೆ. ಸಿಸ್ಟಮ್ 6 ಬಂದು 1 ಫ್ಯಾಮಿಲಿ 6 ಫ್ಯಾಮಿಲಿಗೆ, ಮತ್ತೆ ಸಿಸ್ಟಮ್ 8 ಒಂದು ಅದು ಸೇಮ್ ಫ್ಯಾಮಿಲಿಗೆ. ಒಳ್ಳೆ ಉತ್ಕೃಷ್ಟ ಗೊಬ್ಬರ ಆಗ್ತದೆ ನಮಗೆ. ಈ ಕಡೆ ಗ್ಯಾಸು ಸಿಗ್ತದೆ, ಇತ್ತ ಗೊಬ್ಬರ ಸಿಗುತ್ತೆ. ಇದ್ರಲ್ಲಿ ರಿಲೀಸ್ ಆಗುತ್ತೆ ಸರ್. ಇದರಲ್ಲಿ ಹೆಚ್ಚಾಗಿ ಬಲೂನ್ಗೆ ಯಾವುದು ಎಫೆಕ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ಇದರಲ್ಲಿ PRV ಎಕ್ಸಸ್ ಗ್ಯಾಸ್ ಎಲ್ಲ ಇದ್ರಲ್ಲಿ ಹೋಗುತ್ತೆ ಸರ್. ಹಾಂ ಸರ್. ಮತ್ತೆ ಇನ್ಸ್ಟಾಲೇಷನ್ ಇಂದ ಹಿಡಿದು ಸಂಪೂರ್ಣ ಮಾಹಿತಿ ಪೂರ್ತಿ ವಿಡಿಯೋವನ್ನು ನೋಡಿ. ಸಬ್ಸಿಡಿ ದರದಲ್ಲಿ ಹಾಕಿಸಿರುವ ಹೊಸ ಮಾದರಿಯ ಗೋಬರ್ ಗ್ಯಾಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ. ನೀವೀಗ ನೋಡ್ತಾ ಇರೋದು ಬಯೋಗ್ಯಾಸು, ಏನು ಗೋಬರ್ ಗ್ಯಾಸ್ ಅಂತ ಕರಿತೀವಿ. ನಾವು ಗೋಬರನ್ನು ಹಾಕೋದು ಅಂದರೆ ಸಗಣಿಯನ್ನು ಹಾಕೋದು. ನೆಕ್ಸ್ಟು ನಮ್ಮ ಮನೆಗೆ ಬೇಕಾದಂತಹ ಗ್ಯಾಸನ್ನು ನಾವು ಮನೆಯಲ್ಲೇ ಉತ್ಪಾದನೆ ಮಾಡ್ಕೊಳ್ತಕ್ಕಂಥ ಒಂದು ಸಿಸ್ಟಮ್ ಇದು. ಇದು ಬಲೂನ್ ಮಾದರಿ ಸಿಸ್ಟಮ್ ಅಂತ ಕರಿತೀವಿ. ಹಿಂದೆಲ್ಲ ಕಟ್ಟಡ ಕಟ್ತಕ್ಕಂಥ ಸಿಸ್ಟಮ್ ಇತ್ತು, ಈ ಕಟ್ಟಡ ಕಟ್ತಕ್ಕಂಥ ಸಿಸ್ಟಮ್ ಇಲ್ಲ. ಯಾಕೆಂದರೆ ಈ ಬಲೂನ್ ಮಾದರಿ ಸಿಸ್ಟಮಲ್ಲಿ ಎಫಿಷಿಯನ್ಸಿನೂ ಜಾಸ್ತಿ, ಜೊತೆಗೆ ಅದರ ಖರ್ಚು ಸಹ ಕಡಿಮೆ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಒಂದು ಸಿಸ್ಟಮ್ ಐತೆ. ಇದನ್ನು ನಾವು ಸಬ್ಸಿಡಿಲಿ ಹಾಕ್ಸ್ಕೊಂಡಿದ್ದೀವಿ. ಇದನ್ನು ಹಾಗೆ ಹಾಕಿಸ್ತೀನಿ ಅಂತ ಹೋದರೆ, ನಾವು ಇದನ್ನು ಸಿಸ್ಟಮಾ ಕಂಪ್ನಿಯವರು ಅಳವಡಿಸಿದ್ದಾರೆ. ಇದು ಹಾಗೆ ಹಾಕಿಸ್ತೀನಿ ಅಂತ ಹೋದರೆ 1,30,000 ಆಗುತ್ತೆ. ಈಗ ನಾವು ಹಾಕ್ಸಿರೋದು ಇದನ್ನು 26,000 ರೂಪಾಯಿಗೆ ಹಾಕ್ಸಿದ್ದೀವಿ. ಇದು ಸಿಸ್ಟಮ 20 ಅಂತೇಳಿ. ಇದು ಆ್ಯಕ್ಚುಲಾಗಿ ಒಂದು ತಿಂಗಳಿಗೆ 6 ಸಿಲಿಂಡ್ರಷ್ಟು ಗ್ಯಾಸ್ ಬರ್ತಕ್ಕಂಥ ಒಂದು ಸಿಸ್ಟಮು. ನಮಗೇನು ಎಲ್ಲರ ಕುಟುಂಬಕ್ಕೂ ಇದು ಅವಶ್ಯಕತೆ ಇಲ್ಲ, ದೊಡ್ಡದು. ನಾವು ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡುವ ಉದ್ದೇಶದಿಂದ ದೊಡ್ಡದಾಗಿಸಿದ್ದೀವಿ. ಆದರೆ ಈ ಚಿಕ್ಕದು ಬರ್ತದೆ, ಅಂದರೆ ಇದರಲ್ಲಿ ಸಿಸ್ಟಮ 6ಇಂದ ಹಿಡಿದು 50 ಗಂಟೆ ಬರುತ್ತೆ. ನಮಗೆ ರೈತರಿಗೆ ಸಣ್ಣ ಫ್ಯಾಮಿಲಿ 6ರಿಂದ 10 ಜನ ಇರ್ತಕ್ಕಂಥ ಫ್ಯಾಮಿಲಿಗೆ ಸಿಸ್ಟಮ 6, 8 ಸಾಕಾಗುತ್ತೆ. ಇನ್ನೇನು ಬೇರೆ ಸಿಸ್ಟಮ್ ಅವಶ್ಯಕತೆ ಬರೋಲ್ಲ. ಹಾಗಾಗಿ ಎಲ್ಲ ರೈತರು ಸಹ ಏನು ಸಿಸ್ಟಮ 6, 8ಗೆಲ್ಲ ಏನೊಂದು 12,000 ರೂಪಾಯಿ ಒಳಗಾಗುತ್ತೆ. ನೀವು ಅಷ್ಟನ್ನು ಇನ್ವೆಸ್ಟ್ ಮಾಡಿದ್ರೆ ಸಾಕು. ಒಂದು ವರ್ಷದ ಗ್ಯಾಸ್ ದುಡ್ಡಲ್ಲಿ ನಿಮಗೆ ಸಂಪೂರ್ಣವಾಗಿ ಲೈಫ್ ಟೈಮ್ ಗ್ಯಾಸನ್ನು ಪಡೀಲಿಕ್ಕೆ ಅವಕಾಶ ಐತೆ. ಜೊತೆಗೆ ಇದ್ರ ಇನ್ನೊಂದು ಉಪಯೋಗ ಏನಂತಂದರೆ, ನಾವಲ್ಲಿ ಬಕೆಟಲ್ಲಿ ಸಗಣಿಯನ್ನು ಕಳಿಸ್ತೀವಿ. ಕಲಸಿ ಬಿಟ್ಟ ನಂತರ ಇಲ್ಲಿ ಒಳಗಡೆ ಸ್ಟೋರ್ ಆಗಿ ನಮಗೆ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಮೀಥೇನ್ ಗ್ಯಾಸ್ನ ಉಪಯೋಗ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ ಗೊತ್ತಾಗುತ್ತೆ. ಮೀಥೇನ್ ಗ್ಯಾಸಿಂದ ನಮ್ಮ ಹೆಲ್ತ್ ಆಗಲಿ ಇದಕ್ಕೆ ಭಾಳ ಬೆನಿಫಿಟ್ಸ್ ಇದೆ. ಅದಾದಮೇಲೆ ಇನ್ನು ಔಟ್ಪುಟ್ ಆಗಿ ಸ್ಲರಿ ಬರುತ್ತೆ. ಔಟ್ಪುಟ್ ಅಂತಂದರೆ ಇದರಿಂದ ಹೊರಗಡೆ ಏನು ಸಗಣಿ ಹಾಕಿರ್ತೀವಿ ಅದೇ ಔಟ್ಪುಟ್ ಬರುತ್ತೆ. ಆ ಸ್ಲರಿನೂ ಅಷ್ಟೇ ಭಾಳ ಒಳ್ಳೆಯ ಗೊಬ್ಬರವಾಗಿ ಹೊರಬರ್ತದೆ. ಅದು ಸಹ ನಾವು ಬಳಸ್ಕೋಬೋದು. ಈ ರೀತಿಯಾಗಿ ನಾವು ಬಳಸೋದ್ರಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಕ್ಕೂ ಭಾಳ ಸುಲಭ ಆಗುತ್ತೆ. ನಾವು ದೊಡ್ಡದಾಗಿಸಿರೋ ಉದ್ದೇಶನೇ ಅದು. ನಮಗೆ ಔಟ್ಪುಟ್ ಜಾಸ್ತಿ ಬಂದರೆ ನಾವು ಹೊಲಗಳಿಗೆಲ್ಲ ಜಾಸ್ತಿ ಸ್ಲರಿಯನ್ನು ಹೊಡಿಬೋದು ಅನ್ನೋ ಉದ್ದೇಶಕ್ಕೆ ದೊಡ್ಡ ಸಿಸ್ಟಮನ್ನು ಹಾಕ್ಸ್ಕೊಂಡಿದ್ವಿ. ಸಿಸ್ಟಮ 20 ಅಂತ ಕರೀತಾರೆ ಇದಕ್ಕೆ. ಬರೀ ಸರ್ ಹೀಗೆ ಸರ್. ಇನ್ನು ಇದು ಏನದು, ಇದು ಭಾಳ ಬಲವಾಗಿದೆ. ಅಂತ ಅಂದರೆ ಈ ಬಲೂನ್ ಮಾದರಿ ಸಿಸ್ಟಮ್ ಅಂತ ಇದನ್ನು ಹೊಡೆದಾಗುತ್ತೆ ಅಥವಾ ಬ್ಲಾಸ್ಟ್ ಆಗುತ್ತೆ ಏನಾದ್ರು ಆಗ್ಬೋದು ಅನ್ನೋದೇನಿಲ್ಲ. ಇದರಲ್ಲಿ ಸಿಸ್ಟಮ್ ಏನೈತೆ ಇದು ಭಾಳ ಬಲಿಷ್ಠವಾದ ಸಿಸ್ಟಮ್ಮೇ. ಒಂದು ಎರಡನೇದಾಗಿ ಇದು ಹೊಡಿತಕ್ಕಂತಹ ಸಾಧ್ಯತೆ ಇಲ್ಲ. ನಾವೇನಾದರೂ ಹೊರಗಡೆ ಡ್ಯಾಮೇಜ್ ಮಾಡದೇ ಇದ್ದರೆ ಏನೂ ಹೊಡೆಯಲ್ಲ, ಏನೂ ಆಗಲ್ಲ. ಜೊತೆಗೆ ಇನ್ನು ಇದು ಹೊಡಿಲಿಕ್ಕೆ ಗ್ಯಾಸ್ ತುಂಬಿದಾಗ ಹೊಡಿದಂಗೆ ಅಲ್ಲೊಂದು ಸಿಸ್ಟಮನ್ನು ಕೊಟ್ಟಿದ್ದಾರೆ. ಅದೇನಂತಂದರೆ ಪ್ರೆಷರ್ ರಿಲೀಸ್ ಮಾಡುತ್ತೆ. ಅಂದರೆ ಈ ಗ್ಯಾಸಲ್ಲಿ ಹೆಚ್ಚು ಪ್ರೆಷರ್ ಆದರೆ ಅಲ್ಲಿ ಒಂದು ಬಕೆಟ್ ಐತೆ, ಕಟ್ಟಿ ತೋರಿಸ್ತೀನಿ. ಈ ಬಕೆಟಲ್ಲಿ ಏನೇ ಗ್ಯಾಸು ಜಾಸ್ತಿ ಇದ್ರೂ ಸಹ ರಿಲೀಸ್ ಆಗುತ್ತೆ. ಸೌಂಡ್ ಬರುತ್ತೆ, ಗುಳುಗುಳು ಅಂತ ಸೌಂಡ್ ಬರುತ್ತೆ. ಅದು ರಿಲೀಸ್ ಮಾಡುತ್ತೆ. ಏನೇ ಗ್ಯಾಸು ಎಕ್ಸ್ಟ್ರಾ ಇದ್ರೂ ಈ ಬಲೂನ್ಗೆ ಏನೂ ತೊಂದರೆ ಆಗದಂಗೆ ಇದು ಕಾಪಾಡುತ್ತೆ. ಜೊತೆಗೆ ನೆಕ್ಸ್ಟ್ ಇನ್ನು ವಾಲ್ಗಳಿದ್ದಾವೆ.
ಇದಾದಮೇಲೆ ಇದು ಇಲ್ಲಿ ಕೆಳಗಡೆ ಗ್ರಾನಲ್ಸ್ ಹಾಕಿರ್ತಾರೆ. ಗ್ರಾನಲ್ಸ್ ಏನಕ್ಕೆ ಅಂತಂದರೆ ಈ ಗ್ಯಾಸು ಫಿಲ್ಟ್ರ್ ಆಗಲಿಕ್ಕೆ, ಈಗ ಬಂದಿದ್ದ ಗ್ಯಾಸು ಈ ಜಾಗದಲ್ಲಿ ಫಿಲ್ಟ್ರ್ ಆಗಿ ನೆಕ್ಸ್ಟ್ ನಮಗೆ ಔಟ್ಪುಟ್ಟು ಗ್ಯಾಸು ಇದರಲ್ಲಿ ಬರುತ್ತೆ. ಇದರಿಂದ ನಾವು ಮನೆಗೆ ಕನೆಕ್ಷನನ್ನು ತೊಗೊಂಡಿದ್ದೀವಿ. ಮನೆಯಲ್ಲಿ 2 ಕನೆಕ್ಷನ್ನ ತಗೊಂಡಿದ್ದೀವಿ. ಒಂದು ನೀರೊಲೆಗೆ ಅಂತೇಳಿ, ಅಂದರೆ ನೀರು ಕಾಯಿಸ್ಲಿಕ್ಕೆ ಮತ್ತು ದೊಡ್ಡ ಅಡುಗೆ ಮಾಡಲಿಕ್ಕೆ, ಇನ್ನೊಂದು ಮನೆಗೆ ಬೇಕಾದಂತಹ ಗ್ಯಾಸ್ ಏನೈತೆ ಅದಕ್ಕೆ ಅಂತ ಇನ್ನೊಂದು ಕನೆಕ್ಷನ್ನ ತಗೊಂಡಿದ್ದೀವಿ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಲೂ ಅಲ್ಲಿ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಾವೀಗ ಇಲ್ಲಿ ಸಗಣಿಯನ್ನು ಹಾಕ್ತೀವಿ. ಸಗಣಿಯನ್ನು ಹಾಕಿ 1:3 ರೇಷಿಯೋಲ್ಲಿ ನೀರನ್ನು ಹಾಕಿ ಕಲಸಿ ಇದನ್ನು ಓಪನ್ ಮಾಡಿದ್ರೆ ಸಾಕು, ಅಲ್ಲಿ ಎಲ್ಲ ಸಗಣಿ ಒಳಗಡೆ ಹೋಗ್ತದೆ. ಒಳಗಡೆ ಹೋದ ನಂತರ ಅದು ಸ್ವಲ್ಪ ದಿವಸ ಅಲ್ಲಿ ಇದಾಗಿ ಮಿಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಇನ್ನು ವೇಸ್ಟ್ ಏನೈತೆ ಅದು ಹೊರಗಡೆ ಬರ್ತದೆ. ವೇಸ್ಟ್ ಅನ್ನೋದಕ್ಕಿಂತ ಅದು ಉತ್ಕೃಷ್ಟವಾದ ಗೊಬ್ಬರ ಅದು ಹೊರಗಡೆ ಬರ್ತದೆ. ಅದನ್ನು ನಾವು ಬಳಸ್ಕೊಂಡು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಭಾಳ ಸಹಕಾರ ಆಗ್ತದೆ. ಗಮನಿಸ್ತಾರ ಗ್ಯಾಸ್ ಸ್ಟೌವು ಈ ಸಿಸ್ಟಮ ಬಯೋ ಕಂಪ್ನಿಯವರೇ ಕೊಟ್ಟಿರೋದು. ಅಂದರೆ ಏನು ನಾವು 10,000 to 12,000 ಕಟ್ತೀವಿ, ಅದರೊಳಗೆ ಇನ್ಕ್ಲೂಡ್ ಆಗಿ ನಮಗೆ ಈ ಗ್ಯಾಸ್ ಸ್ಟವ್ ಸಹ ಬರ್ತದೆ. ಈ ಗ್ಯಾಸ್ ಸ್ಟವ್ಗೆ ಒಂದು ಲೈಟರ್ ಇದೆ, ಗಮನಿಸ್ಬೋದು. ಭಾಳ ಚಾರ್ಜಬಲ್ ಲೈಟ್ರು, ಸಿಪಿನಲ್ಲಿ ಚಾರ್ಜ್ ಮಾಡ್ತಕ್ಕಂಥ ಲೈಟ್ರ್ ಇದು. ಹಿಂಗೆ ಚಾರ್ಜ್ ಮಾಡಿದ್ರೆ ಎಷ್ಟು ಚಾರ್ಜ್ ಐತೆ ಅಂತಲೂ ತೋರಿಸ್ತದೆ. ನೆಕ್ಸ್ಟ್ ಅದನ್ನು ನಾವಿಲ್ಲಿ ಆನ್ ಮಾಡಿ ಈ ರೀತಿ ಇದು ಮಾಡಿದ್ರೆ ಗ್ಯಾಸು ಆನ್ ಆಗುತ್ತೆ. ಈಗ ನೀವು ಫೋರ್ಸನ್ನು ಗಮನಿಸ್ಬೋದು. ನಾವು ಆಲನ್ನು ಇನ್ನೂ ಕಡಿಮೆ ಮಾಡಿದ್ದೀವಿ, ಆದರೂ ಫೋರ್ಸು ಎಕ್ಸ್ಟ್ರಾನೇ ಇದೆ. ಗ್ಯಾಸು ಉರಿತಕ್ಕಂಥದ್ದನ್ನು ನೀವು ಗಮನಿಸಿ ಎಷ್ಟು ಜೋರಾಗಿ ಚೆನ್ನಾಗಿ ಉರಿಯುತ್ತೆ ಅಂತೇಳಿ. ಇದರಲ್ಲಿ ಅಡುಗೆ ಮಾಡೋದು ಸುಲಭ, ಜೊತೆಗೆ ಕಾಸ್ಟ್ ಏನೂ ಇಲ್ಲ. ನಾವು ಬಳಸಿದಷ್ಟು ಅಲ್ಲಿ ಸಗಣಿ ಎಷ್ಟು ಇನ್ಪುಟ್ ಕೊಡ್ತೀವೋ ಅಷ್ಟು ಔಟ್ಪುಟ್ ನಮಗೆ ಗ್ಯಾಸ್ ಸಿಗ್ತಾ ಹೋಗ್ತದೆ. ಏನಾದ್ರು ನಾವು ಮಿಸ್ ಆಗಿಬಿಟ್ಟು ಲೀಕ್ ಆದರೆ ಏನಾರು ಆದರೆ ಆಯ್ತಾ, ಇದು ಲೀಕ್ ಆದರೂ ಏನೇ ಆದರೂ ಇದು ಗಾಳಿಯಲ್ಲಿ ವಿಲೀನ ಆಗ್ತದೆ ಹೊರತು ಬ್ಲಾಸ್ಟ್ ಆಗೋದು ಈ ರೀತಿ ಯಾವುದೇ ಸಮಸ್ಯೆಗಳು ಇದರಿಂದ ಆಗಲ್ಲ. ಎರಡನೇದು ಏನಂತ ಅಂದರೆ ಸ್ಮೆಲ್ ಇರುತ್ತೆ ಅಂತ ಕೆಲವ್ರು ಕೇಳ್ತಾರೆ. ಈಗ ನೋಡಿ, ನಾನು ಆನ್ ಮಾಡಿಬಿಟ್ರು ಸಹ ನಾನು ಇಲ್ಲಿ ನಿಂತಿದ್ದೀನಿ, ಯಾವುದೇ ರೀತಿಯಾದಂಥ ಸ್ಮೆಲ್ಲು ಏನು ನಾರ್ಮಲ್ ಗಾಳಿ ಯಾವ ರೀತಿ ಇದೆಯೋ ಅಷ್ಟೇ, ಏನು ಎಕ್ಸ್ಟ್ರಾ ಸ್ಮೆಲ್ಲು ಅದರಲ್ಲೇನು ಕಂಡು ಬರೋಲ್ಲ. ಆಮೇಲೆ ಇನ್ನೇನಾಯ್ತು, ನಾವೀಗ ಮನೆಯಲ್ಲಿ ಕುಕ್ಕರನ್ನು ಬಳಸ್ತಿದ್ವಿ. ಏನು ಕುಕ್ಕರ್ನ ಬಳಸ್ತಿದ್ವಿ ಅಂತಂದರೆ ಗ್ಯಾಸ್ ಉಳಿತಾಯ ಆಗಲಿ, ಬೇಗ ಅಡುಗೆ ಆದರೆ ಗ್ಯಾಸ್ ಉಳಿತಾಯ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕುಕ್ಕರ್ನ ಬಳಸ್ತಿದ್ವಿ. ಆದರೆ ನಾವು ಮನೇಲಿ ಗೋಬರ್ ಗ್ಯಾಸನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆ ಕುಕ್ಕರನ್ನು ಬಳಸದೆ ಅಡುಗೆಯನ್ನು ಮಾಡ್ಬೋದು. ಯಾಕೆಂದರೆ ನಾವು ಎಷ್ಟು ಇನ್ಪುಟ್ ಹಾಕ್ತೀವೋ ಅಷ್ಟು ಔಟ್ಪುಟ್ ಬರೋದ್ರಿಂದ, ಔಟ್ಪುಟ್ ಗ್ಯಾಸ್ ಬರೋದ್ರಿಂದ ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗೋದ್ರಿಂದ, ಕಾಸ್ಟ್ ಏನೂ ಆಗದೇ ಇರೋದ್ರಿಂದ ನಾವು ಆರೋಗ್ಯ ಬೆನಿಫಿಟ್ಟು ಪಡಿಬೋದು. ಒಂದು ಒಲೆಯಲ್ಲಿ ಅಡುಗೆ ಮಾಡಿದಷ್ಟೇ ಇದರಲ್ಲಿ ನಮಗೆ ಆರೋಗ್ಯ ಇರ್ತದೆ. ಜೊತೆಗೆ ಎರಡನೇದೇನಂತಂದರೆ ಉಳಿತಾಯವೂ ಸಹ ಆಗ್ತದೆ. ಯಾವುದೇ ರೀತಿ ಖರ್ಚಿಲ್ಲ. ಸಗಣಿ ಬಂದಿದ್ದನ್ನು ಹಾಕ್ತೀವಿ, ಬಂದ ನಂತರ ಅದು ಗೊಬ್ಬರವಾಗಿ ಹೊರಗಡೆ ಬರ್ತದೆ, ಅದು ಯೂಸ್ ಐತೆ. ಇಲ್ಲಿ ಗಮನಿಸ್ತಾ ಇರತಕ್ಕಂಥ ಏನು ಗ್ಯಾಸ್ ಸ್ಟವ್ ಇದೆ, ಇದು ಕ್ವಾಲಿಟಿ ವಿಷಯಕ್ಕೆ ಬಂದರೆ ಕ್ವಾಲಿಟಿ ಕಂಪ್ಲೀಟು ಸ್ಟೀಲು, ಕ್ವಾಲಿಟಿಯು ಸಹ ಭಾಳ ಚೆನ್ನಾಗೈತೆ. ಕ್ವಾಲಿಟಿ ಮಾಮೂಲಿ ಗ್ಯಾಸ್ ಸ್ಟವ್ಗಿಂತ ಕ್ವಾಲಿಟಿ ಚೆನ್ನಾಗೈತೆ. ಒಂದು. ಎರಡನೇದಾಗಿ ಇಲ್ಲಿ ಅಳವಡಿಸಿರ್ತಕ್ಕಂಥ ಪೈಪ್ ಆಗಲಿ ಮಿಕ್ಕಿ ಸಿಸ್ಟಮ್ಗಳೇನಿದ್ದಾವೆ ಅವುಗಳು ಸಹ ಉತ್ತಮವಾದಂಥ ಕ್ವಾಲಿಟಿ ಅಳವಡಿಸಿರ್ತಾರೆ. ಅವರೇ ನಮಗೆ 10 ವರ್ಷ ಗ್ಯಾರಂಟಿ ಕೊಡ್ತಾರೆ. 10 ವರ್ಷ ಗ್ಯಾರಂಟಿ ಕೊಡ್ತಾರೆ. ಬಲೂನ್ಗೆಲ್ಲ 25 ವರ್ಷ ಗ್ಯಾರಂಟಿ ಇರ್ತದೆ. 25 ವರ್ಷ ಏನೂ ಆಗಲ್ಲ, ಆ ರೀತಿಯಾದಂಥ ಗ್ಯಾರಂಟಿ ಇರ್ತದೆ. ಅದಕ್ಕೂ ಎಕ್ಸ್ಟ್ರಾ ಬರುತ್ತೆ ಅಂತೇಳಿ ಅವರು ಕೊಡುವ ಬಾಳಿಕೆನೇ ಅಷ್ಟು. ಹಂಗಾಗಿ ನಾವು ಎಲ್ಲರೂ ಹಾಕಿಸ್ಕೊಂಡ್ರೆ, ಒಂದ್ಸಲ ಹಾಕಿಸ್ಕೊಂಡ್ರೆ ಸಾಕು, ನಮಗೆ ಹತ್ತತ್ರ ಒಂದು 20 ವರ್ಷ 25 ವರ್ಷ ಏನೂ ಖರ್ಚಿಲ್ದಂಗೆ ಗ್ಯಾಸನ್ನು ಪಡಿಬೋದು. ನಾವು ಆ ಲೆಕ್ಕಾಚಾರಕ್ಕೆ ಹೋದರೆ ಲಕ್ಷಾಂತರ ರೂಪಾಯಿ ಉಳಿಸ್ಬೋದು, ಜೊತೆಗೆ ಆರೋಗ್ಯವನ್ನು ಕಾಪಾಡ್ಕೋಬೋದು. ಈ ಕುಕ್ಕರಲ್ಲಿ ಅಡುಗೆ ಮಾಡೋದ್ರಿಂದ, ಕುಕ್ಕರನ್ನು ಬಳಸೋದ್ರಿಂದ ಹಲವಾರು ಆರೋಗ್ಯಕ್ಕೆ ಹಾನಿಕಾರಕ ಆಗ್ತದೆ. ಈಗ ನಾವು ಇದನ್ನು ಬಳಸೋದ್ರಿಂದ ನಾವು ಒಳ್ಳೆ ಸ್ಟೀಲ್ ಪಾತ್ರೆಗಳನ್ನ ಇಟ್ಕೊಂಡು ಆ ಪಾತ್ರೆಗಳಲ್ಲೇ ಅಡುಗೆ ಮಾಡೋದ್ರಿಂದ ನಮಗೆ ಆರೋಗ್ಯವು ಬೆನಿಫಿಟ್ಟು ಸಹ ಆಗ್ತದೆ ಅಂತ ಈ ಮೂಲಕ ಹೇಳ್ತೀನಿ ಸರ್. ನೀವೀಗ ಗಮನಿಸ್ತಾ ಇರೋದು ಈ ಗೋಬರ್ ಗ್ಯಾಸಲ್ಲಿ ಹೊರಗಡೆ ನೀರು ಕಾಯಿಸ್ಲಿಕ್ಕೆ ಮತ್ತು ದೊಡ್ಡ ದೊಡ್ಡ ಅಡುಗೆ ಮಾಡಲಿಕ್ಕೆ ಒಂದು ದೊಡ್ಡ ಬರ್ನಾಲ್ ಇದೆ. ಅದನ್ನು ಎಕ್ಸ್ಟ್ರಾ ಬುಕ್ ಮಾಡ್ಕೋಬೇಕು. ಇದರ ಜೊತೆ ಸ್ಕೀಮ್ ಜೊತೆ ಬರಲ್ಲ. ಇದು ಯಾವ ರೀತಿ ಇದೆ ಪ್ರೆಷರು ಅಂತ ನೋಡಿ. ಇದು ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದೀನಿ, ಜಾಸ್ತಿ ಮಾಡ್ತೀನಿ ನೋಡಿ. ಈ ಮಟ್ಟಿನ ಪ್ರೆಷರು ಇದರಲ್ಲಿದೆ. ಅಂದರೆ ನಮಗೆ ಭಾಳ ಅಂದರೆ ಭಾಳ ಅನುಕೂಲ ಇದೆ. ಇದರಿಂದ ನಮಗೆ ಹೊರಗಡೆ ನೀರು ಕಾಯಿಸ್ಲಿಕ್ಕೆ, ಅದೇ ರೀತಿ ಹೊರಗಡೆ ದೊಡ್ಡ ದೊಡ್ಡ ಅಡುಗೆ ಮಾಡಲಿಕ್ಕೆ ಭಾಳ ಸಹಾಯ ಆಗ್ತದೆ. ಸರ್ ನಿಮ್ಮ ಹೆಸರು ಹೇಳಿ ಸರ್. ಚಂದನ್ ಅಂತ ಸರ್. ನಮ್ಮ ಪೂರ್ತಿ ಈಗ ಸಿಸ್ಟಮ್ ಅದು ಪರಿಚಯ ಪೂರ್ತಿ. ನಮ್ಮ ಸಿಸ್ಟಮ್ ಬಯೋ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ಸರ್. ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೆ. ಸಿಸ್ಟಮ್ ಬಯೋ. ಸರ್ ಈಗ ನಾವು ನೋಡ್ತಾ ಇರೋದೇನು ಸರ್?
ಇದು ಬಯೋಗ್ಯಾಸ್ ಸರ್. ಇದು ಇದು ಯಾವ ಕಂಪ್ನಿದು ಸರ್? ಸಿಸ್ಟಮ್ ಬಯೋ ಕಂಪ್ನಿ. ಹಿಂದೆಲ್ಲ ಈ ಸಿಮೆಂಟ್ ಕಟ್ಟಡ ಇತ್ತು, ಈಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ? ಇದು ಕಾಸ್ಟ್ ಕಮ್ಮಿ ಆಗುತ್ತೆ ಸರ್, ಈಸಿ ಇನ್ಸ್ಟಾಲೇಷನ್, ಇನ್ನು ಮೇಂಟೆನೆನ್ಸ್ ಈಸಿ, ಎಲ್ಲದಕ್ಕೂ ಈಸಿ ಇದೆ. ಆಮೇಲೆ ಸರ್ ಇದು ಈ ಸೈಜು ಇದರಲ್ಲಿ ವೇರಿಯೇಷನ್ ಇದೆಯಾ? ಇದು ಸಿಸ್ಟಮ್ 20 ಸರ್. ಇದಕ್ಕಿಂತ ಸಿಸ್ಟಮ್ 16 ಇದೆ, ಮತ್ತೆ ಸಿಸ್ಟಮ್ 12 ಇದೆ, ಸಿಸ್ಟಮ್ 8 ಇದೆ, ಸಿಸ್ಟಮ್ 6 ಇದೆ. ಸಿಸ್ಟಮ್ 6 ಬಂದು ಒನ್ ಫ್ಯಾಮಿಲಿ, 6 ಫ್ಯಾಮಿಲಿಗೆ, ಮತ್ತೆ ಸಿಸ್ಟಮ್ 8 ಒಂದು ಅದು ಸೇಮ್ ಫ್ಯಾಮಿಲಿಗೆ. ಸಿಸ್ಟಮ್ 12 ಅಂದರೆ 2 ಕನೆಕ್ಷನ್ ಬರುತ್ತೆ, ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಇರ್ತಾವಲ್ಲ ಜಾಸ್ತಿ ಜನ, ಅದಕ್ಕೆ ಯೂಸ್ ಆಗುತ್ತೆ. ಸಿಸ್ಟಮ್ 16 ಒಂದು ಸ್ವಲ್ಪ ದೊಡ್ಡದು, ಮತ್ತು ಸಿಸ್ಟಮ್ 20 ಸ್ವಲ್ಪ ದೊಡ್ಡದು. ಏನು ಅಂದರೆ ಸಿಸ್ಟಮ್ 20ಗೆ 3 ಕನೆಕ್ಷನ್ ಬರುತ್ತೆ, ಬಾಯ್ಲರ್ಗೆ ಮತ್ತು ಕುಕ್ಕಿಂಗಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಮೇಲೆ ಸಿಸ್ಟಮ್ 30 ಇದೆ, ಮತ್ತು ಸಿಸ್ಟಮ್ 40 ಇದೆ, ಅವೆಲ್ಲ ಸೇಮ್ ಜನ್ರೇಟ್ರಿಗೆಲ್ಲ ಬರುತ್ತೆ. ಜನ್ರೇಟ್ರಿಗೆಲ್ಲ ಅಪ್ಲೈ ಆಗುತ್ತೆ ಅದು. ಸರ್ ಇದು ಈಗ ಸಣ್ಣ ಫ್ಯಾಮಿಲಿಗೆ 6, 8 ಓಕೆ ಸರ್. 6, 8 ಓಕೆ ಆಗುತ್ತೆ. ಅವರಲ್ಲಿ ಈಗ ಒಂದು ಮಂತ್ಗೆ ಎಷ್ಟು ಅವ್ರಿಗೆ? ಸಿಸ್ಟಮ್ 6ಗೆ ಮಂತ್ಲಿ 1 ಸಿಲಿಂಡರ್ ಬರುತ್ತೆ. ಸಿಸ್ಟಮ್ 8ಗೆ ಆದರೆ 1.5 ಸಿಲಿಂಡರ್ ಬರುತ್ತೆ ಸರ್. ಈಗ ಈಗ ಸಿಸ್ಟಮ್ ಆದವರು ಕಾಸ್ಟ್ ವೈಸು ಈಗ NGO-ದವರು ಇಟ್ಕೊಂಡು ಮಾಡ್ತಿದಾರಲ್ವಾ, ಅದು ಯಾವ ರೀತಿ ಸರ್? ಫಾರ್ಮ್ ಕಾರ್ಬನ್ ಟೈಪ್ ಸರ್ ಇದು. ಫಾರ್ಮ್ ಕಾರ್ಬನ್ ಯಾರ್ಯಾರು ಫಾರ್ಮ್ ಕಾರ್ಬನ್ ಬರ್ತಾರಲ್ಲ, ಒಂದೊಂದ್ಸರಿ ಒಂದೊಂದು ಬರ್ತಾರೆ ಸರ್. ಅವ್ರು ಬಂದಿದ್ದು ಅವ್ರು ಒಂದ್ ಸ್ವಲ್ಪ ದುಡ್ಡು ಕೊಡ್ತಾರೆ, ಮತ್ತೆ ರೈತರು ಒಂದ್ ಸ್ವಲ್ಪ ಕೊಡ್ತಾರೆ, ಹಂಗಾಗಿ ರೈತರಿಗೆಲ್ಲ ಕಮ್ಮಿ ಕೊಡ್ತೀವಿ. ಈಗ ಕೆಲವೊಂದ್ ಕಡೆ ಎಲ್ಲ ಫ್ರೀಯಾಗಿ ಅಳವಡಿಸಿದ್ರು. ಫ್ರೀ ಆಗೋದೆಲ್ಲ NGO-ಗಳು ಬರ್ತಲ್ಲ, ಅದೆಲ್ಲ ಫುಲ್ ಅವರೇ ಕೊಟ್ಟಾಗ ಫ್ರೀ ಆಗತ್ತೆ. ಈ ಕಡಿಮೆ ಅವ್ರು ಎಷ್ಟು ಸಬ್ಸಿಡಿ ಕೊಡ್ತಾರೆ, ಮಿಕ್ಕಿದ್ದನ್ನ ನಾವು ಕಟ್ಟಬೇಕು. 6 ಫ್ಯಾಮಿಲಿ ಅದಕ್ಕೆಲ್ಲ ದೊಡ್ಡದು ಕೊಡಲ್ಲ, ಅದೇ ಚಿಕ್ಕದಕ್ಕೆ ಕೊಡ್ತಾರೆ. ಚಿಕ್ಕದಕ್ಕೆ ಕೊಟ್ಟಾಗ ನಮಗೆ ಇದು ಅಮೌಂಟ್ ಕಡಿಮೆ ಆಗತ್ತೆ. ಆಮೇಲೆ ಇನ್ನ ಜಿಲ್ಲಾವಾರು ವ್ಯತ್ಯಾಸ ಇರುತ್ತೆ, ಇಲ್ಲ ಎಲ್ಲ ಕರ್ನಾಟಕ ಪೂರ್ತಿ ಕೊಟ್ಟಿರ್ತಾರೆ? ದೂರ ಹೋದಕ್ಕೆ ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅಲ್ಲಿ ಇದು ಲೋಕಲ್ ಇದು ಯಾವ ತರ ಬರುತ್ತೆ. ಇನ್ನು ಇದು ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಡೈಲಿ ಫೀಡಿಂಗ್ ಸಗಣಿ ಕೊಡ್ಬೇಕು ಸರ್, ಸಗಣಿ ನೀರು ಗಂಜಲ ಡೈಲಿ ಫೀಡಿಂಗ್ ಕೊಟ್ರೆ ಔಟ್ಪುಟ್ ಆ ಕಡೆ ಬರುತ್ತೆ. ಆ ಕಡೆ ಸ್ಲರಿ ಔಟ್ಪುಟ್ ಬರುತ್ತೆ. ಇದರಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಇದು ಮೀಥೇನ್ ಗ್ಯಾಸ್ ಅಲ್ವಾ ಸರ್? ಮೀಥೇನ್ ಗ್ಯಾಸು ಪ್ರೊಡ್ಯೂಸ್ ಆಗುತ್ತೆ. ಆಮೇಲೆ ಇನ್ನು ಸ್ಲರಿ ನಮಗೆ ಸ್ಲರಿನೂ ಯೂಸ್ ಆಗುತ್ತೆ ಸರ್. ಸ್ಲರಿಲಿ ಪೊಟ್ಯಾಶ್, ಯೂರಿಯಾ ಎಲ್ಲ ಕಾಂಪೋನೆಂಟ್ ಅದರಲ್ಲೇ ಸಿಗುತ್ತೆ ಸರ್ ಪೂರ್ತಿ. ಈಗ ನೀವು ಇದಕ್ಕೆ ಸಗಣಿಗೆ ಒಳಗೆ ಇನ್ಪುಟ್ ಕೊಡ್ತೀವಲ್ಲ 1:2 ರೇಷಿಯೋಲಿ ಕೊಡಬೇಕು. ಅದೇ ಸ್ಲರಿನ ನೀವು 1:3 ರೇಷಿಯೋಲಿ ನೀರು ಮಿಕ್ಸ್ ಮಾಡ್ಕೊಂಡೇ ಕೊಡ್ಬೇಕು ಸರ್. ನೀರು ಮಿಕ್ಸ್ ಮಾಡಿ ಗೊಬ್ಬರದ ರೀತಿ ಕೊಡಬೇಕು. ಒಳ್ಳೆ ಉತ್ಕೃಷ್ಟ ಗೊಬ್ಬರ ಆಗ್ತದೆ ನಮಗೆ. ಈ ಕಡೆ ಗ್ಯಾಸು ಸಿಗ್ತದೆ, ಇತ್ತ ಗೊಬ್ಬರ ಸಿಗುತ್ತೆ. ಮೇನ್ ಇರೋದು ಸ್ಲರಿ ಜಾಸ್ತಿ ಯೂಸ್ ಮಾಡ್ಕೋಬೋದು ಸರ್. ಈಗ 6, 8 ಹಾಕಿಸ್ಕೊತೀವಿ ಅಂತ ಅಂದ್ರೂ ಎಷ್ಟು ಹಸು ಇರ್ಬೇಕಾಗತ್ತೆ? ಅದಕ್ಕೆ 3 ಹಸು ಇದ್ರೆ ಸಾಕು. 3. ಇಲ್ಲಿಂದ ಇದು ಕನೆಕ್ಷನ್ ಬಂದೈತೆ ಸರ್. ಇದು ಇದೇನು ಅಂತ ಸರ್? ಇದು PRV ಸರ್. ಇದು ಗ್ಯಾಸ್ ಇಲ್ಲಿಂದ ಬಂದು PRV ಬರುತ್ತೆ ಸರ್. ಏನಕ್ಕೆ ಅಂದ್ರೆ ಇದು ಬಲೂನ್ ಫುಲ್ ಟೈಟ್ ಆಗುತ್ತೆ ನೋಡಿ, ಎಕ್ಸಸ್ ಗ್ಯಾಸ್ ರೆಡಿ ಆಗುತ್ತಲ್ಲ, ಪ್ರೆಷರ್, ಆ ಪ್ರೆಷರ್ ಇದ್ರಲ್ಲಿ ರಿಲೀಸ್ ಆಗುತ್ತೆ ಸರ್. ಇದರಲ್ಲಿ ಹೆಚ್ಚಾಗಿ ಬಲೂನ್ಗೆ ಯಾವ್ದು ಎಫೆಕ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ಇದ್ರಲ್ಲಿ PRV ಎಕ್ಸಸ್ ಗ್ಯಾಸ್ ಎಲ್ಲ ಇದ್ರಲ್ಲಿ ಹೋಗುತ್ತೆ ಸರ್. ಮತ್ತೆ ಇದರಿಂದ ಇದು ಫಿಲ್ಟರ್ ಬರುತ್ತೆ ಸರ್. ಇದರಲ್ಲಿ ಸ್ವಲ್ಪ ಗ್ರಾನುವಲ್ಸ್ ಇದೆ ಸರ್. ಇದರಿಂದ ಫಿಲ್ಟರ್ ಆಗಿ ಇದರಿಂದ ಇದು ವಾಟರ್ ಟ್ರ್ಯಾಪ್ ಸರ್. ಇದು ಮಾಯಿಶ್ಚರ್ ಕಂಟೆಂಟ್ ಬಂದಿದ್ದು ಇಲ್ಲಿ ಡೌನಿಗೆ ಬಂದು ಕೆಳಗಡೆ ಬಿದ್ದೋಗುತ್ತೆ ಸರ್. ಪೈಪ್ ಅಲ್ಲಿ ಗ್ಯಾಸ್ ಒಳಗಡೆ ಪೂರ್ತಿ ಹೋಗುತ್ತೆ. ಸರ್ ಇದು ಬಲೂನು ಏನಾದ್ರು ಒಡೆದೋಗೋ ಸಾಧ್ಯತೆ ಏನಾದ್ರು ಇದೆಯಾ? ಅದೇ ಆಗಿ ನಾವೇನು ಮಾಡಿದೆ ಹೊಡೆದೋಗಲ್ಲ ಸರ್. ಎಕ್ಸ್ಪ್ಲೋರ್ ಆಗೋದೇನಾದ್ರು? ಏನು ಎಕ್ಸ್ಪ್ಲೋರ್ ಏನು ಆಗಲ್ಲ, ಯಾವುದೇ ತೊಂದರೆ ಏನಿಲ್ಲ. ಯಾರು ಚುಚ್ಚದಂಗೆ ಹಸು ಕರುಗಳು ಯಾವ್ದು ಒಳಗಡೆ ಬರ್ದಂಗೆ ನೋಡ್ಕೋಬೇಕು. ಅದೊಂದು ನೋಡ್ಕೋಬೇಕು. ಆಮೇಲೆ ಇದು ಸರ್ ಇದು ಏನಂದ್ರೆ ಎಷ್ಟು ವರ್ಷ ಬಾಳಿಕೆ ಬರ್ಬೋದು? ಬಲೂನ್ಗೆಲ್ಲ 10 ವರ್ಷ ವಾರಂಟಿ ಕೊಡ್ತೀವಿ ಸರ್. ಲೈಫ್ 25 ವರ್ಷ ಬರುತ್ತೆ ಸರ್. ಲೈಫ್ 25, ವಾರಂಟಿನೇ 10 ವರ್ಷ. ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಮೇಂಟೆನೆನ್ಸ್ ಕರೆಕ್ಟ್ ಆಗಿದ್ರೆ ಆಗುತ್ತೆ. ಇನ್ನ ಇದು ಮಿಥೇನ್ ಗ್ಯಾಸ್ ಆಗಿರೋದ್ರಿಂದ ಹೆಲ್ತ್ಗೆ ಒಳ್ಳೇದು. ಹೆಲ್ತ್ಗೆ ಒಳ್ಳೇದು ಸರ್. ಮಾಮೂಲಿ ಗ್ಯಾಸ್ಗಿಂತ ಯಾವ್ದು ಡೇಂಜರ್ ಇಲ್ಲ ಸರ್. ಅದು ಮಾಮೂಲಿ ಗ್ಯಾಸ್ LPG ಇದೆಲ್ಲ ಬ್ಲಾಸ್ಟ್ ಆಗೋದು ಅದೇ ಇದ್ರಲ್ಲಿ ಯಾವ್ದು ಇಲ್ಲ. ಈಗ ಆನ್ ಮಾಡಿಬಿಟ್ರೆ ಇಲ್ಲ ತೊಂದರೆ ಇಲ್ಲ, ಗಾಳಿ ಮಿಕ್ಸ್ ಆಗುತ್ತೆ ಸರ್. ಏನು ಆಗಲ್ಲ. ಒಟ್ಟಿನಲ್ಲಿ ಇದು ಹಾಕ್ಸಿದ್ರೆ ರೈತರು ಸ್ವಾವಲಂಬಿಗಳಾಗ್ಬೋದು. ಗ್ಯಾಸಲ್ಲೂ ಕೂಡ ಸ್ವಾವಲಂಬಿಗಳು ಆಗ್ಬೋದು. ಅಷ್ಟೇ ಸರ್, ಇನ್ನೇನು ಇಲ್ಲ. ಇದ್ರ ಮೇಲೆ ನಿಂತ್ಕೊಂಡು ನಡಿಬೋದು ಸರ್, ತೊಂದರೆ ಇಲ್ಲ. ನಡೆದ್ರು ಸಹ ಏನೂ ಆಗಲ್ಲ. ವಾರಕ್ಕೊಂದ್ಸರಿ ಅಜಿಟೇಷನ್ ಮಾಡ್ಬೇಕು ಸರ್. ಅಂದ್ರೆ ವಾಕ್ ಮಾಡಬೇಕು. ಮೇಲೆ ಗ್ಯಾಸ್ ಖಾಲಿ ಆದ್ಮೇಲೆ ಫುಲ್ ಬಲೂನ್ ಕೆಳಗಡೆ ಗ್ಯಾಸ್ ಖಾಲಿ ಆದ್ಮೇಲೆ ಲೇಯರ್ ಫಾರ್ಮ್ ಆಗುತ್ತಲ್ಲ, ಸ್ಕಮ್ ಆಗಿ ಆ ಸ್ಕಮ್ ಎಲ್ಲ ಹೊಡೆಯಂಗೆ ವಾರಕ್ಕೊಂದ್ಸರಿ ಮೇಲ್ಗಡೆ ಅಜಿಟೇಷನ್ ಮಾಡಬೇಕು. ಮೇಲ್ಗಡೆ ಅಜಿಟೇಷನ್ ಮಾಡಬೇಕು. ಫೀಡಿಂಗ್ ಕೊಡಬೇಕು, ಮತ್ತೆ ಕ್ಲೀನಾಗಿ ಮೇಲ್ಗಡೆ ಅಜಿಟೇಷನ್ ಮಾಡಬೇಕು. ಇದೇನಾದರೂ ಈಗ ಸಬ್ಸಿಡಿ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಸರ್? ಈಗ ನಾವು ಹಾಕ್ಸಿರೋ 20ಗೆ
ಸಿಸ್ಟಮ್ 20ಗೆ ಮಾರ್ಕೆಟ್ ಪ್ರೈಸ್ ಬಂದು 1.35 ಇದೆ ಸರ್. ಹಾಂ, 1.35 ಆಗುತ್ತೆ. ಇಲ್ಲ ಅಂದರೆ ನಾವು ಮಾಮೂಲಿ ಸ್ಮಾಲ್ ಫ್ಯಾಮಿಲಿ ಆದರೆ ಒಂದು ವರ್ಷದ ಒಳಗಡೆ ಗ್ಯಾಸ್ ದುಡ್ಡಲ್ಲೇ ಬಂದೋಗುತ್ತೆ. ಹಾಂ, ಇದು ಸಬ್ಸಿಡಿ ಸಬ್ಸಿಡಿ ಇದ್ದಾಗ ಹಾಕಿಸ್ಕೋಬೋದು. ಓಕೆ ಸರ್. ಇನ್ನು ಸಿಸ್ಟಮ ಕಂಪ್ನಿದು ಸರ್ ಎಲ್ಲಿದೆ ಸರ್ ಇದು ಮೇಯ್ನು? ಕಂಪ್ನಿ ಬಂದು ಪುಣೆ ಸರ್. ಪುಣೆ ಮೇಯ್ನ್ ಪುಣೆಯಲ್ಲಿರೋದು ಅವ್ರದ್ದು ಮೇಯ್ನ್ ಇದೇನಾ? ಇನ್ನೇನು ಇಲ್ವಾ? ಮೇಯ್ನು ಗೋಬರ್ ಗ್ಯಾಸೇನೆ. ಗೋಬರ್ ಗ್ಯಾಸ್. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರೆಲ್ಲ ಗೋಬರ್ ಗ್ಯಾಸ್ ಹಾಕಿಸ್ಕೋಬೇಕು ಅಂತಿದ್ದೀರಿ ಅವ್ರಿಗೆ ಮನೆ ಹತ್ರ ಸ್ವಲ್ಪ ಜಾಗ ಬೇಕಾಗ್ತದೆ, ಅಂದರೆ ಸಿಸ್ಟಮ್ಗೆ ಅನುಸಾರವಾಗಿ ಜಾಗ ಬೇಕಾಗ್ತದೆ. ಜೊತೆಗೆ 2-3 ಹಸುಗಳಿರ್ಬೇಕಾಗ್ತದೆ ಸಗಣಿಗೋಸ್ಕರ. ಅದಾದ ನಂತರ ಅಷ್ಟಿದ್ರೆ ಸಾಕು, ನೀವು ಇನ್ಸ್ಟಾಲನ್ನ ಸಬ್ಸಿಡಿ ದರದಲ್ಲೇ ಮಾಡಿಸ್ಕೋಬೋದು. ಏನು ಈ ರೀತಿಯಾಗಿ ಗುಂಡಿಯನ್ನು ತೆಗೆಸ್ಕೋಬೇಕಾಗುತ್ತೆ JCBಲಿ. ನಂತರ ಅದಕ್ಕೆ ಈ ರೀತಿ ಏನು ಬಟ್ಟೆಯನ್ನು ಹಾಸ್ತಾರೆ. ನಂತರದಲ್ಲಿ ಅದಕ್ಕೆ ಏನು ಬಲೂನನ್ನು ಫಿಕ್ಸನ್ನು ಮಾಡಿಸ್ತಾರೆ. ನಂತರದಲ್ಲಿ ಆ ಬಲೂನು ಏನು ಒಂದು 15 ದಿವಸ ಏನು ಸಗಣಿಯನ್ನು ಕೊಡ್ತಾ ಹೋದರೆ ಅದು ಊದ್ತಾ ಬರ್ತದೆ. ಊದಿ ನಂತರದಲ್ಲಿ ಅದರಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಫಸ್ಟ್ 15 ಡೇಸ್ ಏನು ಗ್ಯಾಸ್ ಇರಲ್ಲ. ಅದಾದಮೇಲೆ ಕಂಟಿನ್ಯೂಯಸ್ ಆಗಿ ನಾವು ಯಾವ ರೀತಿ ಇನ್ಪುಟ್ ಕೊಡ್ತೀವೋ ಆ ರೀತಿ ನಮಗೆ ಔಟ್ಪುಟ್ ಗ್ಯಾಸು ಬರ್ತಾ ಹೋಗ್ತದೆ. ಜೊತೆಗೆ ಈ ಮೀಥೇನ್ ಗ್ಯಾಸ್ ಆಗಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲ ಏನು ರೈತ ಬಾಂಧವರಿದ್ದೀರಿ, ಹೈನುಗಾರಿಕೆಯನ್ನು ಮಾಡ್ತಿದ್ದವರಿದ್ದೀರಿ, ಸ್ವಲ್ಪ ಮನೆ ಹತ್ರ ಜಾಗ ಇದ್ದರೆ ಸಾಕು, ಇದನ್ನು ಇನ್ಸ್ಟಾಲ್ ಮಾಡಿಸ್ಕೋಬೋದು. ಇನ್ಸ್ಟಾಲ್ ಮಾಡಿಸ್ಕೊಂಡು ನೀವು ಫ್ರೀಯಾಗಿ ಜೊತೆಗೆ ಆರೋಗ್ಯಕರವಾದಂತಹ ಗ್ಯಾಸನ್ನು ಪಡೆಯಬಹುದು. ಜೊತೆಗೆ ಇದಲ್ಲದೆ ಏನು ನಮ್ಮ ಭೂಮಿಗೆ ಬೇಕಾದಂತಹ ಉತ್ಕೃಷ್ಟವಾದಂತಹ ಸ್ಲರಿಯನ್ನು ಸಹ ಇದರ ಮೂಲಕವಾಗಿ ಪಡೆಯಬಹುದು. ಎಲ್ಲ ರೈತರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಸಬ್ಸಿಡಿ ಅಮೌಂಟು ವರ್ಷದಿಂದ ವರ್ಷಕ್ಕೆ ವೇರಿ ಆಗ್ತಾ ಇರ್ತದೆ. ಇವರೇನು ಸಿಸ್ಟಮ ಕಂಪ್ನಿಯವರಿಗೆ ಯಾವುದಾದ್ರೂ NGOs ಇಷ್ಟು ಸಿಸ್ಟಮ್ಗಳನ್ನು ಅಳವಡಿಸ್ಕೊಡಿ, ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಇವರು ಅಷ್ಟು ಸಿಸ್ಟಮ್ಗಳನ್ನು, ಯಾವುದೇ ಅಪ್ಲಿಕೇಶನ್ ಏನಿಲ್ಲ, ನೀವು ಸಿಸ್ಟಮದವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಅವರು ನಿಮಗೆ ಬಂದು ಹಣವನ್ನು ಕಟ್ಟಿಸ್ಕೊಳ್ತಾರೆ. ಹಣವನ್ನು ಕಟ್ಟಿಸ್ಕೊಂಡ ನಂತರ ಎಲ್ಲ ಐಟಮ್ಸು ಡೆಲಿವರಿ ಆಗುತ್ತೆ. ಡೆಲಿವರಿ ಆದ ನಂತರ ನಾವೇನಿದೊಂದು ಗುಂಡಿಯನ್ನು ತೆಗೆದುಕೊಟ್ರೆ ಮಿಕ್ಕಿದ್ದೆಲ್ಲ ಇನ್ಸ್ಟಾಲ್ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟು ನಮಗೆ ಈ ಗ್ಯಾಸನ್ನು ಬಳಸಲಿಕ್ಕೆ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ಇನ್ಪುಟ್ ಸಗಣಿಯನ್ನು ಕೊಡೋದು, ಜೊತೆಗೆ ಗ್ಯಾಸನ್ನು ಬಳಸ್ಕೊಳ್ಳೋದು, ಜೊತೆಗೆ ಸ್ಲರಿಯನ್ನು ಬಳಸ್ಕೊಳ್ಳೋದು ಅಷ್ಟೇ. ಹಾಗಾಗಿ ಯಾರ್ಯಾರಿಗೆಲ್ಲ ಈ ರೀತಿ ಅನುಕೂಲ ಇದೆ ಅಂಥವರೆಲ್ಲ ಇದನ್ನು ಬಳಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದು ಬಹಳ ಸುಲಭವಾಗಿ ನಮಗೆ ಒಂದು ಏನು ಸ್ವಾವಲಂಬಿಗಳಾಗಕ್ಕೆ ಇರ್ತಕ್ಕಂತಹ ಒಂದು ಅವಕಾಶ. ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಜೊತೆಗೆ ಇದರ ಇನ್ಸ್ಟಾಲೇಷನ್ ಏನಿದೆ ಅದು ಬಹಳ ಬೇಗನೆ ಆಗ್ತದೆ. ಇನ್ನು ಇದಲ್ಲದೆ ಇದರ ಉಪಯೋಗಗಳು ಬಹಳವಾಗಿರೋದ್ರಿಂದ ಯಾರಿಗೆಲ್ಲ ಅನುಕೂಲ ಐತೆ ಅವರು ಹಾಕಿಸ್ಕೋಬೋದು. ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರಿ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಯಾವುದೇ ವಿಡಿಯೋ ಆದರೂ ನಿಮಗೆ ಫಸ್ಟ್ ಸಿಗ್ತದೆ. ಎಲ್ಲ ರೈತರಿಗೆ ಶೇರ್ ಮಾಡಿ. ಇದು ಭಾಳ ಇನ್ಫಾರ್ಮೇಟಿವ್ ವಿಡಿಯೋ, ಆರೋಗ್ಯದಿಂದಲೂ ಇನ್ಫಾರ್ಮೇಟಿವ್, ಜೊತೆಗೆ ನಮಗೆ ಲಾಭದಾಯಕವೂ ಆಗೈತೆ. ಹಾಗಾಗಿ ಎಲ್ಲರೂ ಸಹ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.